ನಮಸ್ಕಾರ. ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ವಿಜಯಪುರಕ್ಕೆ ನಾನು ಆಗಮಿಸಿದ್ದೇನೆ. ನನ್ನ ಆತ್ಮೀಯರಾಗಿರ್ತಕ್ಕಂಥ ಇಲ್ಕಲ್ಲು ಪಕ್ಕದ ಊರಿನವರು ಹನುಮಸಾಗರ ಇಲ್ಕಲ್ಲು ಅಂಥದಿಂದು ನಾವು ವಿಜಯಪುರದಲ್ಲಿ ಭೇಟಿ ಆಗ್ತಾ ಇದ್ದೇವೆ. ದಂಪತಿಗಳಿಂದಲೇ ಮಾಹಿತಿ ತಗೊಳ್ತೇನೆ. ಶ್ರೀ ರಾಘವೇಂದ್ರ ಕಿರಾಣಿ ಜನರಲ್ ಸ್ಟೋರ್ಸ್ ನೋಡಿ, ಚಿಕ್ಕದಾದ ಒಂದು ಅಂಗಡಿ. ನಮಸ್ಕಾರ. ದಂಪತಿಗಳಿಬ್ಬರು ನಿಂತಿದ್ದಾರೆ. ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ಸರ್, ತಮ್ಮ ಹೆಸರು? ರಾಘವೇಂದ್ರಾಚಾರ್ಯ ಜೋಶಿ. ರಾಘವೇಂದ್ರಾಚಾರ್ಯ ಜೋಶಿ, ಅದೇ ಹೆಸರಿಟ್ಟಿದ್ದೀರಿ. ನಿಮ್ಮನೆಯವ್ರು ಹೊರಟ್ರಲ್ಲ, ಹೆಸರು ಕೇಳ್ತಾ ಇದ್ದೆ. ನಿಮ್ದು ಸ್ವಲ್ಪ ಹೆಸರು ಹೇಳ್ರಿ. ಶ್ರೀಮತಿ ಜಯಶ್ರೀ ಜೋಶಿ. ಜಯಶ್ರೀ ಜೋಶಿ ಅವರು. ಬನ್ನಿ, ಈಗ ಈ ಅಂಗಡಿಯ ಇಬ್ಬರು ದಂಪತಿಗಳು ಕೂಡ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಒಳಗಡೆ ಹೋಗೋಣ. ನೋಡಿ, ತುಂಬಾ ಚಿಕ್ಕದ ಅಂಗಡಿ, ನೋಡಿದ್ರೆ ಗೊತ್ತಾಗ್ತದೆ. ಅದರಲ್ಲಿನೇ ಎಲ್ಲ ಇಟ್ಕೊಂಡಿದ್ದಾರೆ. ಈ ಮಕ್ಕಳಿಂದ ಹಿಡ್ಕೊಂಡು ಐಸ್ ಕ್ರೀಮ್ನಿಂದ ನೋಡಿ, ಚಾಕ್ಲೇಟ್ ಇದೆ, ಎಲ್ಲ ನೀರಿದೆ. ಸೊ ಒಂಥರ ದಿನನಿತ್ಯ ನಮ್ಮ ಮನೆಗೆ ಏನೇನ್ ಬೇಕು ಅದೆಲ್ಲ ಇಟ್ಕೊಂಡಿದ್ದಾರೆ. ಮತ್ತೊಮ್ಮೆ ಜೋಶಿ ದಂಪತಿಗಳಿಬ್ಬರಿಗೂ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ತಮ್ಮ ಈ ಒಂದು ಕಿರಾಣಿ ಅಂಗಡಿ ಏನ್ ತೆಗೆದಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ನಾನು ನಿಮ್ಗೆ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂಚೆ ನೀವ್ ಏನ್ ಮಾಡ್ತಾ ಇದ್ರಿ? ಮುಂಚೆ ಒಕ್ಕಲ್ತನ ಮಾಡ್ತಾ ಇದ್ದೆ ನಮ್ಮೂರಲ್ಲಿ, ಹನುಮಸಾಗರದಲ್ಲಿ. ಹನುಮಸಾಗರ. ಹನುಮಸಾಗರದಲ್ಲಿ ಎಲ್ಲಿದ್ರಿ? ಮಾವಿನಟಿಗೆ ಗ್ರಾಮ. ಅಲ್ಲಿ ತೋಟ ಮಾಡ್ಕೊಂಡಿದ್ವಿ. ಆಮೇಲೆ ಅದರಲ್ಲೆಲ್ಲ ಸ್ವಲ್ಪ ಲುಕ್ಸಾನ್ ಆಯ್ತು, ಏನೋ ಆಯ್ತು, ಹಂಗ ಹಿಂಗ ನಡೆದಿತ್ತು. ಅಂತ ಟೈಮ್ದೊಳಗ ನಮಗೊಬ್ರು ಇವ್ರ ಮಾವಂದ್ರು ಧೀರೇಂದ್ರಾಚ ಪೂಜಾರ, ಇಲ್ಲ ಬಿಜಾಪುರದಲ್ಲಿ ಉತ್ತರಾದಿ ಮಠಕ್ಕೆ ಹೋಗಪ್ಪ ನೀನು, ಅಲ್ಲಿ ಇವು ಉತ್ತರಾದಿ ಮಠದ ಸೇವಾ ಆಗ್ಲಿ, ಅಲ್ಲಿ ಬಹಳ ತೊಂದ್ರೆ ಅದ ಅಂತ ತಿಳ್ಕೊಂಡು ಇಲ್ಲಿ ಕಳಿಸಿದ್ರು ನಮ್ಗ. ಹಿಂಗಾಗಿ ಇಲ್ಲಿ ಬಂದು ನಾವು ಇಲ್ಲೇ ಸೆಟ್ಲ್ ಆಗ್ಬಿಟ್ವಿ. ಹಂಗಾಗಿ ಇಲ್ಲ ಅಲ್ಲಿ ಮಾಡ್ಕೋತ ಅಲ್ಲಿ ಸೇವಾ ಮಾಡ್ಕೋತ ಹೊರಗಡೆ ಎಲ್ಲ ಒಂದು ಅಡಿಗೆ ಸಂಪರ್ಕ ಜನರದಾಯ್ತು, ಅದರ ಒಂದು ಉಪಯೋಗ ನೀವು ತಗೊಂಡ್ರಿ. ಆಮೇಲೆ ಅದ್ರ ಕೆಟರಿಂಗ್ ಅಂತ ಒಂದು ಅದನ್ನ ಸಾಮಾನುಗಳೆಲ್ಲ ಮಾಡ್ಕೊಂಡು, ಅಂದ್ರೆ ಇವೆಲ್ಲ ಅಡಿಗೆ ಕಾಂಟ್ರಾಕ್ಟ್ ಪಾತ್ರೆಗಳು ಅವೆಲ್ಲ ಒಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇದ್ರಿ. ಈಗೂ ಅದು ನಡೆಸ್ತಾ ಇದ್ದೀರಾ? ಈಗೂನು ಮಾಡ್ತೀವಿ. ಅಂದ್ರೆ ಮುಂಚೆ ನೀವು ಬಿಜಾಪುರ ಬಂದ ನಂತರ ಶುರು ಮಾಡಿದ್ದು ಕೇಟರಿಂಗ್ ಬಿಸಿನೆಸ್. ಅದರ ನಂತರ ಈ ಕಿರಾಣಿ ಅಂಗಡಿ ಯಾವಾಗ ಚಾಲೂ ಮಾಡಿದ್ದು? ಈ ಕೊರೋನಾ ಟೈಮ್ಗೆ ಆ ಟೈಮ್ನೊಳಗೆ ಸ್ವಲ್ಪ ಕಮ್ಮಿ ಆಯ್ತು, ನಮ್ಮ ಕ್ಯಾಟರಿಂಗ್ ಬಿಸ್ನೆಸ್ ಕಡಿಮೆ ಆಯ್ತು. ಅವಾಗ ಹಂಗಾಗಿ ಒಂದು ಏನೋ ಇಲ್ಲ ಆಚಾರ ಹೇಳಿಕೆ ಅಂತ ಬಂದಿದ್ದೆ ವೆಂಕಟರಮಣ ಗುಡಿಗೆ. ಅವಾಗ ಬಂದಾಗ ಅವ್ರೇನ್ ಹೇಳಿದ್ರು, ಒಂದ್ ಅಂಗಡಿ ಮಾಡ್ರಿ ನೀವು ಅಂತ ಹೇಳಿದ್ರು. ಮಸಾಲೆ ಪುಡಿ ಇವೆಲ್ಲ ಮಾಡ್ತೀವ್ರಿ ಆಚಾರ, ನಾವು ಚಟ್ನಿ ಪುಡಿ ಮಸಾಲೆ ಪುಡಿ ಎಲ್ಲ ಮಾಡ್ತಿರ್ತೀವಿ, ಸ್ವಲ್ಪ ಇಲ್ಲಿ ಮಾಹಿತಿ ಕೊಡ್ರಿ ಜನರಿಗೆ, ಅದನ್ನ ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದ್ವಿ. ಅವ್ರೇನಂದ್ರು ಒಂದ್ ಅಂಗಡಿ ಮಾಡ್ರಿ ಅಂತಂದ್ರು. ಅಂಗಡಿ ಮಾಡುವಷ್ಟು ಆಗ್ಲಿಕ್ಕಿಲ್ಲ ಅಂತ ಅಂದೇನೆ. ಎಲ್ಲಿ ಮಾಡ್ಬೇಕು ಏನು ಅಂತ ನೋಡ, ನಮ್ದೇ ಅದ ಇಲ್ಲಿ ಮಾಡ್ರಿ, ಪಕ್ಕಕ್ಕೆ ವೆಂಕಪ್ಪ ಗುಡಿ ಅದ ಮಾಡ್ರಿ ಅಂತ ಹೇಳ್ಕೊಂಡು ಇಲ್ಲಿ ಶುರು ಮಾಡ್ಸಿದ್ರು. ದೇವ್ರೆ ಕೊಟ್ಟ ನಿಮ್ಗೆ, ಅದಕ್ಕೆ ಚೆನ್ನಾಗಿ ನಡೆದಿದೆ. ಆಶೀರ್ವಾದ. ಆ ವೆಂಕಪ್ಪನ ಇಲ್ಲಿ ನಿಮ್ಗೆ ಇಲ್ಲಿ ಹೋಗು ಬಿಜಾಪುರಾಗ ನಡೆದ. ಹೌದು. ಜಯಶ್ರೀ ಮೇಡಮ್, ನಿಮ್ಮನ್ನು ಒಂದಿಷ್ಟು ಈ ಅಂಗಡಿಯ ಒಂದು ಏನಂತಾರೆ ಕೆಲಸ ಕಾರ್ಯಗಳಲ್ಲಿ ಹೆಂಗ ಅವ್ರಿಗೆ ಸಹಭಾಗಿಯಾಗಿ ನಿರ್ವಹಿಸ್ತಾ ಇದ್ದೀರಿ ಅನ್ನೋದನ್ನ ತಿಳ್ಕೊತೇನೆ. ನೀವ್ ಯಾವ್ಯಾವ ರೀತಿ ಅವ್ರಿಗೆ ಸಹಕಾರವನ್ನು ಕೊಡ್ತೀರಿ, ಏನೇನ್ ಮಾಡ್ತೀರಿ ಈ ಅಂಗಡಿಯಲ್ಲಿ? ನಿಮ್ಮ ಕೆಲಸ ಕಾರ್ಯಗಳೇನು? ಅಂಗಡಿ ಅವ್ರು ಇರ್ಲಾರ್ದಾಗ ನೋಡ್ಕೊಳ್ಳೋದು ಒಂದ್ ಪ್ರಶ್ನೆ. ಬೆಳಿಗ್ಗೆ ನಮ್ ರುಟೀನ್ ಏನಂದ್ರ 7:30 ಅಷ್ಟೊತ್ತಿಗೆ ಅವ್ರು ಇಲ್ಲಿಗೆ ಬರ್ತಾರ. ಅದು ಅಷ್ಟೊಳಗ್ ಮನಿ ಒಳಗ ಅವ್ರಿಗೆಲ್ಲ ಅನುಕೂಲ ಮಾಡಿ ಪೂಜೆ ಮಾಡ್ಕೊಡ್ಲಿಕ್ಕೆ ಅದಕ್ಕೆ ಎಲ್ಲ. ನಾನು ಕೂಡ ಇವತ್ತು ಅವ್ರ ಮನೆಗೆ ಬೆಳಿಗ್ಗೆ ಹೋದೆ. ಮನೆಯಲ್ಲಿ ಧಾರ್ಮಿಕ ವಾತಾವರಣ ಅಪೂರ್ಣ. ನನಗೂ ನಿಜವಾಗ್ಲೂ ಅನಿಸ್ತು, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋದಂಗ ಅನಿಸ್ಬಿಡ್ತು ನನಗೆ. ಯಾಕಂದ್ರೆ ನಮ್ಮ ತಂದೆ ಪೂಜೆ ಮಾಡೋದೆಲ್ಲ ನೆನಪಿಗೆ ಬಂತು. ನಮ್ಮಮ್ಮ ಎಷ್ಟೊಂದು ದೇವರ ನಾಮಗಳನ್ನ ಹೇಳ್ತಿದ್ರು. ಬೆಳಗ್ಗೆ ಹರಿಕಥಾಂಸಾರ ಎಲ್ಲ ಈ ಜಯಶ್ರೀ ಅವರು ಹೇಳ್ದನ್ನ ನಾನು ಕಿವಿ ಕೇಳಿಸ್ಕೊಂಡು ಪೂರ ನಾನು ಬಿಜಾಪುರ ಬಿಟ್ಟು ಇಲ್ಕಲ್ಗೆ ಹೋಗ್ಬಿಟ್ಟಿದ್ದೆ. ಹಂಗನಿಸ್ತು. ಇಂಥ ಒಂದು ಮನೆಯಲ್ಲೂ ಕೂಡ ಸಂಸ್ಕಾರ, ಒಳ್ಳೆ ಸಂಸ್ಕಾರ, ಅದನ್ನೆಲ್ಲ ಮುಗಿಸ್ಕೊಂಡು ಕೊನೆ ಮತ್ತೆ ಅಂಗಡಿಗೆ ಬರ್ತಿದ್ದಾರೆ. ನಾನು ಟಿಫಿನ್ ಮಾಡಿಟ್ಟು ಅವ್ರನ್ನ ಕಳಿಸ್ತೀನಿ ಇಲ್ಲಿಗೆ ಬಂದು. ಟಿಫಿನ್ ಮಾಡ್ಕೊಂಡ್ ಬಂದು ಕೆಲವೊಂದ್ಸಲ ಹೊರಗಡೆ ಹೋಗಿ ಅವ್ರ ಸಾಮಾನ್ ತರೋದಿತ್ತು ಅಂದ್ರ, ಯಾಕಂದ್ರೆ ನಾವ್ ಯಾರು ಲೇಬರ್ ಇಟ್ಕೊಂಡಿಲ್ಲ, ನೀವೇ ಮಾಡ್ತೀವಿ. ನಾವೇ ಮಾಡ್ತೀವಿ. ಅವ್ರು ಏನಾರ ತಗೊಂಡ್ ಬರೋದಿದ್ರು ಹೋಗ್ ಬರೋ ತನಕ ನಾನು ಇಲ್ಲೊಂದು ಸಾಮಾನಿನ ಲಿಸ್ಟ್ ಇಟ್ಕೊಂಡು ಅವ್ರು ಹೇಳೋದ್ರ ಪ್ರಕಾರ ಎಲ್ಲ ಕೊಟ್ಬಿಟ್ಟು. ಅಂದ್ರೆ ಇವು ಎಲ್ಲ ಸ್ವಲ್ಪ ಇವು ಕಾಂಟ್ರಾಕ್ಟ್ ಕಂಪ್ನಿಯವ್ರ ತಂದು ಹಾಕೋದಿಲ್ವಾ? ಹಾಕ್ತಾರೆ. ಹೌದಲ್ರಿ? ಮ್ಯಾಕ್ಸಿಮಮ್ ಏಜೆಂಟ್ ಬಂದು ಏಜೆಂಟ್ ಹಾಕ್ತಾರ. ಈ ಅಕ್ಕಿ ಹಿಂಗ ದೊಡ್ಡ ಸಾಮಾನ ಅಷ್ಟೇ ಇವ್ರು ಅವನಷ್ಟೇ ನೀವು ತಗೊಂಡು ಇವೆಲ್ಲ ಬ್ರಾಂಡೆಡ್ ಎಲ್ಲ ಏನಿರ್ತದೆ ಎಲ್ಲ ಏಜೆನ್ಸಿಗಳು ಬರ್ತಾರೆ, ಎಲ್ಲ ವೀಳ್ಯದಲ್ಲಿ ಮೊದ್ಲು ಮಾಡಿ ಏಜೆನ್ಸಿಗಳೇ ಕೊಡ್ತಾರೆ. ಅದೇ ಸುಮಾರು ಕೆಲಸ ಕಡಿಮೆ ಆಗ್ತದೆ. ಇಲ್ಲಿ ನೀವೇ ಮಾಡುದಂದ್ರೆ ವಾರಕ್ಕೆ 2 ದಿವಸ 3 ದಿವಸ ಅಷ್ಟ
ಅದೆಲ್ಲ ನಡೀತದ. ಅದು ಈ ಮಟ್ಟಕ್ಕೆ ಈಗ ಬಂದದ. ಹಾ ಸ್ಟಾರ್ಟಿಂಗ್ ನಾವು ಬಹಳ ಕಡಿಮೆ ಇದ್ರೊಳಗ್ ಶುರು ಮಾಡಿದ್ವಿ. ಆಚಾರ ಹೇಳಿದ್ದು ಕಾಯಿ ಹಿಂಗ ಜನಿವಾರ ಅದು ಹಿಂಗೆಲ್ಲ ಇಡ್ರಿ ಅಂದ್ರು. ಅಂದ್ರೆ ಇಲ್ಲಿ ಮಗ್ಲ ಎಂಕಪ್ಪ ಇರೋದ್ರಿಂದ ಆ ಪೂಜೆಗೆ ಏನೇನ್ ಬೇಕಾಗ್ತಾವ ಎಲ್ಲ ಇಡ್ಲಿಕ್ ಶುರು ಮಾಡಿದ್ವಿ. ಜನ ಒಂದೊಂದೇ ಕೇಳ್ದಂಗೆಲ್ಲ ಈ ದೊಡ್ಡ ಫ್ರಿಡ್ಜ್ ಬಂತು ಹಾಲು ಮೊಸರಿಗೆ. ಆಮೇಲೆ ನೀರಿನ ಸಲುವಾಗಿ ಮನ್ಯಾಗ ಒಂದ್ ಎಕ್ಸ್ಟ್ರಾ ಫ್ರಿಡ್ಜ್ ತಗೊಂಡ್ ಅದನ್ನ ಇಲ್ಲಿ ತಂದಿದ್ವಿ. ಮತ್ತ ಐಸ್ ಕ್ರೀಮ್ ನವ್ರು ತಾವಾಗೆ ಬಂದ್ ಅವ್ರು ಕೊಟ್ರು. ಅದೇ ಬಿಸ್ನೆಸ್ ಅಂದ್ರೆ ಒಂಥರ ಬೆಳಿ ಸಾಕಿದಂಗ್ರಿ, ಹಂಗೆ ಒಂದಿಲ್ಲ ಒಂದ್ ಬೆಳಿತಾ ಹೋಗ್ತದೆ. ಅದು ಏನಂದ್ರೆ ಲಕ್ಷ್ಮಿ ಹೊಲ್ದಾಳ ನಿಮ್ಗೆ. ಹಿಂಗೆ ಲಕ್ಷ್ಮಿ ಎಂಕಪ್ಪನ ಅನುಗ್ರಹ ಇರ್ಲಿ. ನಮ್ಗೆ ಇದೊಂದ್ ರೀತಿ ಸಂತೋಷ ಏನಂದ್ರ 4 ಮಂದಿ ಪರಿಚಯ ಆಗ್ತದ. ಎಂಗೇಜ್ ಇರ್ತೀವ್ರಿ ಮೇನ್ ಅಂದ್ರೆ ಮನುಷ್ಯ. ಎಲ್ಲಾರು ನಕ್ಕೋತ ಮಾತಾಡ್ತಿದ್ವಿ ಅಂದ್ರ ನಮ್ಮ ಅದ್ರೊಳಗ ಬಹಳ ಖುಷಿ ಅನಿಸ್ತದ. ಹೌದು, ಸ್ಪಂದನೆ ಇರ್ತದಲ್ಲ ಜನರ ಜೊತೆಗೆ. ದೊಡ್ಡವ್ರು ಮುದುಕರ ವಯಸ್ಸಾದವ್ರ ತನಕನು ಫ್ರೆಂಡ್ಶಿಪ್ ಬೆಳಿತದ ಅಂತ. ಆರೋಗ್ಯ ಚಲೋ ಇರ್ತಾವ್ರಿ ಮುಖ್ಯ. ಹಿಂಗ ಎಲ್ಲಾರ ಜೊತೆನು ನಾವ್ ನಕ್ಕೋತ ಮಾತಾಡೋದ್ರಿಂದ. ಒಂದ್ ದಿನ ನಾವ್ ಬಾಗ್ಲಾಕಿದ್ರು ಯಾಕೆ ಹೋಗಿದ್ರಿ ಏನ್ ಮಾಡಿದ್ರಿ ಎಲ್ಲಾನು ಎಲ್ಲಾರು. ಹೌದು, ಯಾಕೆ ಹೌದು ಕರೆಕ್ಟ್. ಹಿತೈಷಿಗಳಿದ್ದಾರ, ಮಂದಿ ಬೆಳೆಸ್ಯಾರ ನಮ್ಮನ್ನ. ಒಂದು ಇದಾಯ್ತು ಸರಿ ಕೊಡ್ರಿ ಸರ್. ಈಗ ಇದಕ್ಕೂ ಮುಂಚೆ ನೀವು ಕ್ಯಾಟ್ರಿಂಗ್ ಮಾಡ್ತಾ ಇದ್ದೀರಿ ಅಂದ್ರೆ ಅದನ್ನ ಹೆಂಗೆ ನಿಮ್ಗ ಅಲ್ಲಿಂದ ಬಂದ್ಮೇಲೆ ಇಲ್ದನೆ ಮಾಡ್ಬೇಕು ಅಂತ ಹೇಳಿ ಅದು ಹೆಂಗಾಯ್ತು? ಅದನ್ನ ಈ ನಮ್ಮಲ್ಲಿ ಬರ್ತಕ್ಕಂತ ಭಕ್ತರು, ಮಠಕ್ ಬರ್ತಕ್ಕಂತ ಭಕ್ತರೇ ಜನರು ನಮ್ಮನ್ನ ಹಚ್ಕೊಂಡವ್ರೆಲ್ಲ ಅದನ್ನ ಬೆಳೆಸಿದ್ರು. ಇಲ್ಲ ಅದನ್ನ ಮಾಡ್ರಿ, ನೀವು ಕಾಂಟ್ಯಾಕ್ಟ್ ಮಾಡ್ರಿ ಅಂತ. ಇಲ್ಲ ನಮ್ಮಲ್ಲಿ ಏನು ಪಾತ್ರೆಗಳಿಲ್ಲ ಏನಿಲ್ಲ, ಹೆಂಗ್ ಮಾಡ್ಬೇಕು ಅಂತ. ಇಲ್ಲ ಎಲ್ಲ ಸಿಕ್ತಿರ್ತಾವ, ತಗೊಂಡ್ ಮಾಡ್ರಿ, ಆಮೇಲೆ ನೀವು ಮಾಡ್ಕೊಳ್ಳಿರಿ ಅಂತ. ಹೆಂಗ ಮುಂದೆ ಏನಾಗ್ತದ ನೋಡಂತ. ಈಗಂತೂ ಅಲ್ಲಿ ಒಂದ್ ಕಡೆ 1-2 ಕಡೆ ಸಿಗ್ತಾವ, ನಾವ್ ಹೇಳ್ತೀವಿ ಅಲ್ಲಿ ತಗೊಂಡ್ಬರ್ರಿ, ನಮ್ಮ ಮನಿ ಕಾರ್ಯಕ್ರಮ ನೀವೇ ಮಾಡ್ರಿ ಅಂತ ಹೇಳಿದ್ವಿ. ಹಂಗಾಗಿ ಶುರು ಮಾಡಿದ್ವಿ. ಆಮೇಲೆ ಇರ್ತಾ ನಾನೇ ಒಂದಿಷ್ಟು ಸಾಮಾನ್ ಮಾಡ್ಕೊಂಡು, ನಮಗೂ ಇರ್ಲಿ ಸಾಮಾನ್, ನಾವು ಎಲ್ಲಿ ಹೆಂಗಿರ್ತಾವ ಏನಂತ ತಿಳ್ಕೊಂಡು ಧಾರ್ಮಿಕ ಇದ್ರೊಳಗ ಒಳ್ಳೆ ಪಾತ್ರೆಗಳಿರ್ಲಿ ಅಂತ ತಿಳ್ಕೊಂಡು ನಮ್ಮ ಸಾಮಾನ್ಗಳನ್ನ ಮಾಡ್ಕೊಂಡು ಮಾಡ್ತಾರೆ. ಈಗೂ ಕೂಡ ಅದನ್ನ ಮಾಡ್ತಿದ್ರಿ. ಸುಮಾರು ಎಷ್ಟು ಜನರಿಗೆ ಆಗೋಷ್ಟು ಪಾತ್ರೆಗಳನ್ನೆಲ್ಲ ನೀವು ಒದಗಿಸ್ತೀರಿ? ನಮ್ಮಲ್ಲಿ 1,000 ಜನಕ್ಕೆ ಆಗೋಷ್ಟು ಎಲ್ಲ ಇಟ್ಕೊಂಡಿದ್ರಿ. ನೋಡ್ದೆ ಮನೇಲೆಲ್ಲ ಸ್ವಲ್ಪ ಆರ್ಡರ್ ಹೋಗಿವೆ ಅಂತಂದ್ರ ಸ್ವಲ್ಪ ಇವೆ ನೋಡ್ದೆ. ಅದಕ್ಕೆ ಅನಿಸ್ತು ಒಂದಲ್ಲ ಎರಡಲ್ಲ ಹಿಂಗೆ 2 ಬಿಸ್ನೆಸ್ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು ಏನದಲ್ಲ ಅದು ಸಣ್ಣ ಕೆಲಸ ಅಲ್ಲ. ಅದಕ್ಕೆ ಒಂದು ನಮ್ಮ ವೀಕ್ಷಕರಿಗೆ ತೋರ್ಸೋಣ ಒಂದು ಇಂತ ಶ್ರಮ ಜೀವಿಗಳು, ಕಷ್ಟ ಜೀವಿಗಳು ಇರ್ತಾರೆ ಅಂತ ಹೇಳಿ. ನಿಜ ಒಂದು ಮಾದರಿ ಅನ್ಕೋತೀನಿ ತಮ್ಮ ಈ ಒಂದು ಇಳಿ ವಯಸ್ಸಿನ, ಇನ್ನು ಇಳಿ ವಯಸ್ಸನ್ನ ಮಧ್ಯಮ ವಯಸ್ಸು ಅನ್ಕೊಳ್ಳೋಣ. ಆದ್ರೂ ಇಷ್ಟು ಒಂದು ಚೈತನ್ಯರಾಗಿ ಕೆಲಸ ಮಾಡೋದಂದ್ರಲ್ಲ ಅದು ಸ್ವಲ್ಪ ಈಗಿನ ದಿವಸದೊಳಗ ಕಷ್ಟ ಅನ್ಸ್ತದ. ಆ ನಂತರ ಅದ್ರ ಜೊತೆ ಕರೋನಾ ಆದ್ಮೇಲೆ ಇನ್ನು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಶುರುವಾತಿಗೆ ಬಂದ್ಮೇಲೆ ಮುಂದೆ ಏನಪ್ಪಾ ಅಂತ ಒಂದ್ ಪ್ರಶ್ನೆ ಬಂದಾಗ ಅವಾಗ ಎಲ್ಲಾರ್ಗು ಕರೋನಾ ಹೊಡ್ತಾ ಕೊಡ್ತೀವಿ ಸುಮಾರಾಗಿ. ಎಲ್ಲ ಬಂದಾಯ್ಬಿಟ್ಟು, ಆಮೇಲೆ ಹೊರಗಿನ ಕ್ಯಾಟ್ರಿಂಗ್ ಎಲ್ಲ ಬಂದಾಯ್ತು. ಏನ್ ಮಾಡ್ಬೇಕಪ್ಪ ಅಂತ ಅಂದಾಗ ಹೆಂಗಪ್ಪ ಹೌದೌದು ನಮ್ದು ಒಂದ್ ಕೈ ಬಿಡೋದಿಲ್ಲ, ಏನ್ರ ಹಾದಿ ಹಚ್ತಾನೆ. ಅದೇ ಯಾವ್ದೇ ಒಂದು ಕೆಲಸ ಅನ್ಕೊಳ್ರಿ ಅಥವಾ ಬಿಸ್ನೆಸ್ ವ್ಯವಹಾರ ಅನ್ಕೊಳ್ರಿ, ಆರಂಭದೊಳಗೆ ಎಲ್ಲ ಸ್ವಲ್ಪ ಕಷ್ಟ ಅನಿಸ್ತದೆ, ಅಡೆತಡೆಗಳು ಬರ್ತಾವ. ಅವಾಗ ಅದನ್ನ ಹೆಂಗ ನೀವು ಇಬ್ರು ನಿಭಾಯಿಸಿದ್ರಿ? ಅದಕ್ಕ ಮಗನೂ ಬಹುಶಃ ಜೊತೆಗಿದ್ದ ಅನ್ಕೋತೀನಿ ನಿಮ್ಗ ಕರೋನಾ ಟೈಮ್ ನಲ್ಲಿ. ಅದನ್ನೇ ಇದನ್ನ ಬಿಟ್ರೆ ಬೇರೆ ಇಲ್ಲ ನಮ್ಗೆ. ಇದೇ ನಮ್ಮ ದೇವರು, ಇದೇ ನಮ್ಮ ಬಹಳ ದೂರ ಇತ್ತು, ಮನಿ 6 ಕಿಲೋಮೀಟರ್ ದೂರ ಇತ್ತು. ಒಬ್ರೇ ಬರ್ತಿದ್ರ ಅವಾಗ. ನೀವು ಬರ್ತಿದ್ದಿಲ್ಲ, ಹೋಗ್ತಿರಲ್ಲ ಅಲ್ಲೇ ಬರ್ತದ. ಹೌದಾ? ಕೃಷ್ಣ ಮಠದ ಹತ್ರನ? ಓಕೆ ಓಕೆ. ಹಿಂಗಾಗಿ ಎಲ್ಲಾನು ಇವತ್ತು ನಾಳೆಗೆ ಇವತ್ತಿನಕಿಂತ ನಾಳೆಗೆ ಒಳ್ಳೇದಾಗ್ತದ. ಹೌದೌದು, ಆಸೆ ಇಟ್ಕೋಬೇಕು. ಹೌದೌದು, ಅವು ಮಾಡಿಸ್ತಾನ ಒಂದ್ ನಂಬಿಕೆ ದೇವ್ರ ಮೇಲೆ ಇತ್ತಂದ್ರ. ಇವತ್ತಿಲ್ಲ ಏನ್ ಮಾಡ್ಬೇಕು, ನಾಳೆಗೆ ಹೆಂಗ್ ಮಾಡ್ಬೇಕಪ್ಪ ಅಂತಿಲ್ಲ, ನಾಳೆ ಮಾಡಿಸ್ತಾನ ಸ್ವಾಮಿ. ಕರೆಕ್ಟ್, ನಿಜ, ನಂಬ್ಕೊಂಡು ಹೋಗುದೆ. ನಂತರ ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಇಬ್ರು. ಅಂಗಡಿ ಶುರು ಮಾಡಿದಾಗ ನನ್ ಮಗಳು ಬಸ್ ರೈನ್ಸು ಪಾಪ, ಹಿಂಗಾಗಿ ನನಗ್ ಮನಿ ಬಿಟ್ಟು ಎಲ್ಗೂ ಬರೋದಾಗ್ತಿದ್ದಿಲ್ಲ. ಆ ಟೈಮ್ ನಾಗ ಇವ್ರು ಲೇಬರ್ ಕರ್ಕೊಂಡ್ ಮಾಡ್ತಿದ್ರು, ಅವಾಗ ಲೇಬರ್ ಕರ್ಕೊಂಡ್ ಮಾಡ್ತಿದ್ರು. ದೂರದ ಮನಿ ಎಲ್ಲ ತೊಂದ್ರೆ ಇತ್ತು. ಈಗ ನನ್ ಮಗಳದು ಇದು ಡೆಲಿವರಿ ಎಲ್ಲ ಮುಗೋದು, ಮಗಂದು ಮದ್ವಿನೂ ಆಯ್ತು. ಫ್ರೀ ಆಗಿ ಅವ್ರ ಜೊತೆಗೆ ಲಕ್ಷ್ಮಿ ಬಂದಾಳಿ. ಈಗಂತೂ ಮತ್ತಿನ್ನೇನು ಡಬಲ್ ಹೌದಿಲ್ರಿ? ಸಹಕರಿಸ್ಕೊಂಡ್ ಮಾಡ್ಲಿಕ್ಕೆ ಎಲ್ಲ ರೀತಿ ಅನ್ಕೋ. ಹೌದೌದು. ಹಿಂಗೆ ತಮ್ಮಿಬ್ರು ಸಹಕಾರದೊಂದಿಗೆ ಈ ಒಂದು ಶ್ರೀ ರಾಘವೇಂದ್ರ ಜನರಲ್ ಸ್ಟೋರ್, ಕಿರಾಣಿ ಸ್ಟೋರ್ ಇನ್ನೂ ಬೆಳಿಲಿ. ಎಂಕಪ್ಪ ಇನ್ನು ನಿಮ್ಗೆ ಒಳ್ಳೆ ಒಂದು ಆಶೀರ್ವಾದ ಅನುಗ್ರಹ ಮಾಡ್ಲಿ. ಎಂಕಪ್ಪನ ಆಶೀರ್ವಾದ ಇನ್ನು ನಾ ಇನ್ನೊಂದ್ಸರಿ ಬಂದಾಗ ದೊಡ್ಡ ಅಂಗಡಿ ಆಗ್ಲಿ ಅಂತ ಹೇಳಿ ನಾನು ಆಸೆ ಮಾಡ್ತೀನಿ. ಒಂದು ಈ ಅಂಗಡಿದು ಹಾಗೂ ತಮ್ಮ ಒಂದು ವ್ಯವಹಾರ ಬಿಸ್ನೆಸ್ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ಟಿದ್ದಕ್ಕೆ ಜೋಶಿ ದಂಪತಿಗಳಿಬ್ಬರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.